ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರತೀಕದ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ರಾಯಲ್ ಬೆಂಗಳೂರು ಮ್ಯಾಚ್ ಡಿಸ್ಕಷನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬಾಪ ಅಭಿ ಏನು ಹೈದರಾಬಾದ್ ಗೆಲ್ತಾನೆ ಪಿಚ್ ಹೆಂಗೈತೆ? ಆರಾಮ್ ಬ್ಯಾಟಿಂಗ್ ಆರಾಮ್ ಹೆಡ್ ಹಂಗಂದ್ರೆ ಆಡ್ಬೋದು ಓಪನರ್. ಹೌದು ಸಿಕ್ಸ್ ಬಗ್ಗೆ ಏನೇನೋ ಭಯ ಆಗತ್ತಾರ. ಇಲ್ಲಿ ನೋಡಿದ್ರೆ ನಮ್ ವಿರಾಟ್ ಕೊಹ್ಲಿ ಏನ್ರಿ ಸೆಂಚುರಿ ಹೊಡೆದಂದ್ರೆ ಟ್ರಾವಿಸ್ ಹೆಡ್ ಅಲ್ಲ ಅವ್ರ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಬರೀ ಅವ್ ಆಶ್ಚರ್ಯ ಹೊಡ್ಕಪ್ ಬಂದ್ ಹೊಂಟ ಅವ್ನ್ ತುಂಡೆ ಮಾಡ್ತೀನಿ. ಕೊಟ್ರಿ ಏನ್ ಒಂದ್ ವರ್ಷ 2 ವರ್ಷ ಆಡ್ಯಾನ, 3ನೇ ವರ್ಷ ಮ್ಯಾನೇಜ್ಮೆಂಟ್ ಬುದ್ಧಿ ಹೇಳಿ ಚಲೋ ಮ್ಯಾನೇಜ್ಮೆಂಟ್ ಒಂದೇ ತೋಣಂಗೆ ಫಸ್ಟ್ ಬಿದಿರ್ತಾರ ನೋಡ್ತಾರ ಅವ್ರನ್ನೇ ಹಬ್ಬಿಸ್ಕೊಂತ ಜಾಸ್ತಿ ಯಾರು ಕೊಟ್ರೆ ಅವ್ರೇ ಬೇಕು ಒಟ್ಟು ಪ್ಲೇಯರ್ ನಿಮಗೆ ಮ್ಯಾನೇಜ್ಮೆಂಟ್ ಹೇಳ್ಬೇಕಾಗೈತೆ. ಅಲ್ಲ ನಿನ್ನ ಮೂವತ್ತು ಬೆಸ್ಟ್ 70 ಅನ್ಕೊಂಡ್ ನೆಕ್ಸ್ಟ್ ಸೀಸನ್ ಅಂದ್ರೆ 300 ರನ್ ಫಿಕ್ಸ್ ಹೊಡಿತೀವಿ. ಹೌದು, ನೀವ್ ಹೊಡಿತೀರಾ? ಅವ್ರು ಡಿಫೆನ್ಸ್ ಮಾಡ್ತೀವಿ. ಅವ್ನ್ ಹೆಡ್ ಆರ್ಸಂತ ತೋಲ್ ಎತ್ತಾಗ ಒಂದೇ ಬಾಲ್ ವಿಕೆಟ್ ಅವ ಸೆಂಚುರಿ ಹೊಡಿತಾನ. ಚಿಂತಿಲ್ಲ ನಮ್ಗೆ. ಇವತ್ತು ಟಾಸ್ಗೆ ಏನ್ ಮಾಡ್ತೀವಿ? ಫಸ್ಟ್ ಬ್ಯಾಟಿಂಗ್ ನಮ್ದ ಬ್ಯಾಟಿಂಗ್ ಆಡ್ತೀವಿ. ಬ್ಯಾಟಿಂಗ್ ಸ್ವಲ್ಪ ಮುಗೋದ್ರ ಅಷ್ಟೇ. ಅವ್ರಿಗೆ ಬ್ಯಾಟಿಂಗ್ ಕೊಟ್ಟು ಮುಗೋದು ಪ್ಲೇಯಿಂಗ್ ಅಂದ್ರ ನಮ್ ಬ್ಯಾಟಿಂಗ್ ಚಂದ ಐತಿ. ಆದ್ರ ವಿಡಿ ಜಾಕ್ಸ್ ಹೋದ ಮ್ಯಾಚ್ ಮಸ್ತ್ ಆಡ್ಯಾನ, ರಜತ್ ಪಟ್ಟಿದಾರ್ ಮಸ್ತ್ ಆಡ್ಯಾನ, ಹಂಗ ಸಿರಾಜ್ ಬೈನು ಬೌಲಿಂಗ್ ಮಸ್ತ್ ಒಂದ್ ಮ್ಯಾಚ್ ಆಡೋದು ಈ ಮ್ಯಾಚ್ ಆಡಬೇಕು ಗ್ಯಾರಂಟಿ ಐತಿ ನಮ್ಗೆ. ಗ್ಯಾರಂಟಿ ಐತಿ. ರಜತ್ ಪಟ್ಟಿದಾರ್ ಒಳ್ಳೆ ಭುವನೇಶ್ವರ್ ಕುಮಾರ್ ಕೊಹ್ಲಿ 4 ವಿಕೆಟ್ ಅದನ್ನ ನಮ್ದ ಪ್ಲೇನ್ ಇವನ್ ನಂಬರ್ 1 ವಿರಾಟ್ ಕೊಹ್ಲಿ, ನಂಬರ್ 2 ನಂಬರ್ 3 ವಿಲ್ ಜಾಕ್ಸ್, ನಂಬರ್ 4 ರಜತ್ ಪಟ್ಟಿದಾರ್, ನಂಬರ್ 5 ನಂಬರ್ 6 ದಿನೇಶ್ ಕಾರ್ತಿಕ್, ನಂಬರ್ 7 ಮೊಹಮ್ಮದ್ ಸಿರಾಜ್, ನಂಬರ್ 8 ಕರಣ್ ಶರ್ಮಾ, ನಂಬರ್ 9 ಅನ್ಸಾರಿ ದೋಸ್ತಪ್ಪ, ನಂಬರ್ 10 ನಂಬರ್ 11 ನಮ್ಮ ಇಂಪ್ಯಾಕ್ಟ್ ಬೇರೆ ಯಾರನ್ನ ಬದಲಾಯಿಸಬಹುದು ಮತ್ತೆ ಯಾರನ್ನ ಹೊರಗೆ ತೆಗಿಬಹುದು. ಮೊಹಮ್ಮದ್ ಸಿರಾಜ್ ಏನ್ರ ಬಂದಂದ್ರ ಮುಗ್ದ SRH ಮರಿ ಅದನ್ನ ಹೊಡಿತಾರ. ಅಭಿಷೇಕ್ ಶರ್ಮಾ ಮೊನ್ನೆ ಡೆಲ್ಲಿ ಅವ್ರದ 4 ಮೇಲೆ ಬರೋಬ್ಬರಿ 120 ರನ್ ಹೊಡೆದಂತೆ. ಇನ್ನ ಮೊನ್ನೆ ಡೆಲ್ಲಿ ಬಾಲಿಂಗ್ ಸ್ಟ್ರಾಂಗ್ ಮೊನ್ನೆ ಕುಲ್ದೀಪ್ ಅಕ್ಷರ್ ಮ್ಯಾಚ್ ಆಡಿರ್ಬೋದು. ಆದ್ರೆ 2016 ಗೆದ್ದಿವಂತ ಇದೇನ್ ಈ ಇರೋ ಟೀಮ್ ಬೇರೆ ಪಾಡಿಂದ ಮ್ಯಾಚ್ ಗೆಲ್ತೀವಿ. ಮನ್ನಿ ಮ್ಯಾಚ್ ಹೋಯ್ತು, ಮನ್ನಿ ಸೋದ್ರ ನೋಡ. ಈ ವರ್ಷ ಅಂದ್ರೆ ಮುಗಿದೈತಿ ನಿಮ್ದೆಲ್ಲ ಕತೆ ಮುಗಿದೈತಿ. ಮುಂದಿನ ವರ್ಷ ಚಲೋತ್ತಾಗ ಅಪ್ಪಿನ ತಗೊಂಡ ಪ್ಲೇಯರ್ಸ್ ತೋರಾಡ್ತೀನಿ. ನಾವೇ ಮಾಡಕ್ ಬರ್ತೋಪ್ಪ. ಹಂಗ ಮ್ಯಾಕ್ಸ್ವೆಲ್ ಅಂತಾರ, ಸಿರಾಜ್ ನಂತರ ಕರ್ಕೊಂಡ್ರೆ 1 ವರ್ಷ ಆಗ್ತಾರ, 1 ವರ್ಷ ಆಡಂಗಿಲ್ಲ. ಗ್ರೀನ್ ಕೊಟ್ಟು 17 ಕೋಟಿ ಬಾಲಿಂಗ್ ಆಡ್ತಾನ, ಬ್ಯಾಟಿಂಗ್ ಆಡೋಲ್ಲ. ಬ್ಯಾಟಿಂಗ್ ಎಲ್ಲ ಆಡತಾನವ. ಇವಾಗ ಈ ಸಲ ಫಾರ್ಮ್ ದಾಗ ನಮ್ ವಿರಾಟ್ ಸರ್ ಅದಾರ, ಕಪ್ ಹೊಡ್ರ ಅದಾರ, ಕಿಂಗ್ ಪಟ್ಟ ಕೊಟ್ರ. ಅಲ್ಲ ಕ್ಯಾಪ್ ತೊಗೊಂಡ್ ಮಾಡ್ತೀವಿ, ಕಪ್ ಸಿಗಲ್ಲ ಅವಾಗ ನಿಮ್ಗೆ. ಈ ಸಲ ಅಂದ್ರು 1 ವರ್ಷ ನಮ್ಮ ಹೆಣ್ಮಕ್ಳು ತನ್ನ ಒಂದ್ ಕಪ್ ಹೊಡೆದೈತಿ. ಒಂದರ ಕಪ್ ಗೆದ್ದಿತ್ತಲ್ಲ, ಸಾಕ್ ನಮ್ಗೆ ಖುಷಿ ಐತಿ. 1 ವರ್ಷಕ್ಕೆ 2 ಟ್ರೋಫಿ ಇಟ್ಕೊಂಡು ಏನ್ ಮಾಡೋಣ? 1 ಟ್ರೋಫಿ ಸಾಕ, ಮತ್ ಮುಂದೆ ಅಷ್ಟು ನೋಡಿದ್ರ ಆತ.
ಅವ್ರು ಬಿಡಿದ್ರೆ 4 ಪ್ಲೇಸ್ ಯಾರು ಹಾಕ್ತಾರೆ ಬಾಲಿಂಗ್ ಪವರ್ ಪ್ಲೇದಾಗ ಸಿರಾಜ್ ಬೈ ಬಂದ ಬಿಡ್ತಾನ ಅವ್ನ ಮೇಲೆ ನಂಬಿಕೆ ಇಡ್ತೀವಿ ವಿಕೆಟ್ ತೆಗೆದ ತೆಗಿತಾನ ಬರೋಬ್ಬರ ಓಡಿ ಫಿಕ್ಸ್ ಅಂತ ನೋಡಿದ್ರೆ ಇನ್ನು ಹೋದ್ಸಲ ಸಿರಾಜ್ ಇದ್ದಿಲ್ಲ ಅದಕ್ಕ ಎತ್ತರ ನೋಡ್ದಾನ ಇಲ್ಲ ಸಿರಾಜ್ ಇದ್ದಿಂದ ವಿಕೆಟ್ ಮೇಲೆ ಹೋಗ್ತಿದ್ಲು ಕರ್ಕೋದಿಲ್ಲ ಟಫ್ಗೆ ಹಾಕಿ ತೋರ್ತಾವ್ನೆ ಏ ಬ್ಯಾಡು ಅವ ನೋಡೋಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ರೆ ಮತ್ತೆ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪಕ್ಕ ಲೋಕಿ ಫರ್ಗ್ಯೂಸನ್ ಒಳಗ್ ತಗೋಬಹುದು ಅನುಜ್ ರಾವತ್ನೇ ಯಾರು ಹೊರಗಿಡ್ಬೋದು ಪ್ರಭು ದೇಸಾಯಿ ತೋತಿರ್ಲಿಲ್ಲ ಹೋದ ಏ ಬ್ಯಾಡಪ್ಪ ಅವ ಮತ್ತೆ ಡಕೋಟ್ ಆಗಿ ಹೋಗ್ಬೇಕಂತ ಮಾಡ್ಯಾನ RCB ಗೆಲ್ಲ ಮ್ಯಾಚ್ ಕಮ್ಬ್ಯಾಕ್ ಮಾಡ್ಯಾನ ಅಂದ್ರು ಆದರ್ಶ ನಾವು ಹೊರಡ್ಕೊಡೋಣ ಮಂದಿ ಆದ್ರೆ ಕರಣ್ ಶರ್ಮಾ ಸಿಕ್ಸ್ ಹೊಡೆದ್ ನಮಗ್ ಬಹಳ ಖುಷಿ ಐತಿ ಆಗ್ಬಿಟ್ಟೈತಿ ಆದ್ರೆ ಬರೀ ಒಂದ್ರಲ್ಲಿ ಸೋತ್ರಲ್ಲ ಅದ ಒಂದ್ ಒಂದೇ 24 ಕೋಟಿ ಕೊಟ್ಟಂಗ ಬರೀ 50 ಲಕ್ಷ ರೂಪಾಯಿ ಕೊಟ್ಟವ 24 ಕೋಟಿ ಕೊಟ್ಟಂಗ ಹೊಡ್ದಾನಂತೆ ಇನ್ನೇನ್ ಬಿಡ್ತಾರನ IPL ಇರೋದು ಹಂಗೈತಿ ಜಾಸ್ತಿ ನಾವು ಕೊಟ್ರೆ ಯಾರು ಆಡೋದು ಎಲ್ಲ ಚಲೋ ಕೊಟ್ರ ಕಮ್ಮಿ ಕೊಟ್ರ ಆಡೋತಾರೆ ಒಂದ್ ಖುಷಿ ಐತಿ ನಮ್ಮ ಕರಣ್ ಶರ್ಮಾ 3 ಬಾಲಿಂಗ್ 3 ಸಿಕ್ಸ್ ಹೊಡೆದಾನ ಅದು ಮತ್ತು ಕಮ್ಬ್ಯಾಕ್ ಮಾಡ್ತೀವಿ ಯಾವ್ದ ಮೊನ್ನೆ ಹೋಯ್ತವ ಮಿಚ್ಚು ಸ್ಟಾಕ್ ಅಂದ್ರೆ ಹೈದರಾಬಾದ್ ಹೊಡ್ಕೊ ಬೆಸ್ಟ್ ಆಡ ಅವ್ನು ಹೊಡೆದಾನ ಇವತ್ತು ಸ್ಟ್ರಾಂಗ್ ಇತ್ತು ನಟರಾಜ್ ಇವತ್ತು ನಟರಾಜ್ ಫಿಕ್ಸ್ ಒಂದ್ 60 ಹೆಡ್ ಫಿಕ್ಸ್ ನಮ್ ಕೊಹ್ಲಿಗ್ ಆರೆಂಜ್ ಕ್ಯಾಪ್ ಫಿಕ್ಸ್ ಅಲ್ಲ ಮೊನ್ನೆ ಬೆಂಗಳೂರಿನಾಗ ಬಿಟ್ಟಿಲ್ಲ ಅಲ್ಲೋ ನಮ್ಮ ಅಮ್ಗ್ರಾನ್ದಾಗ ಅವ್ರು ಸೋಲ್ಚಾರ ಅವ್ರು ನಾವು ಸೋಲ್ಸ್ತೀವಿ ಅಷ್ಟೇ ಅಲ್ಲ ಅವ್ರು ಹೋಗ ಫುಲ್ ಫ್ಲಾಟ್ ಡಂಬರ್ ಹೊಡೈತಿ ಪಿಚ್ ಅದ್ರ ಹೆಂಗ್ ಬಿಡ್ತಿದ್ರು ಬಾಲರ್ ನೋಡ್ರಿ ನಮ್ಮ ಮನಸ್ಸಿಗೆ ಅಂತೂ ಟಾಸ್ ಗೆದ್ರೆ ಅವ್ರ ಕ್ಯಾಪ್ಟನ್ ನಮ್ದು ಬಾಲ್ ತೊಗೊಂಡ್ರಂದ್ರೆ ಚೇಸ್ ಮಾಸ್ಟರ್ ಅದಾನ ಹೊಡ್ಯಾಕಂತ್ರು ನಮ್ ಕಡೆ 2 ಸೈಡ್ ಇತ್ತಪ್ಪ ಟೆನ್ಷನ್ ತೊಗೊಂಡಂಗಿಲ್ಲ ಇವತ್ ಗೆಲ್ತೀವಿ ನೋಡ್ RCB ಆದ್ರೂ ಒಂದ್ ಖುಷಿ ಏನಂದ್ರಪ್ಪ ನಮ್ದ ಇವತ್ತ ಆಡಿದ್ರ ಕಿಂಗ್ ಕೊಹ್ಲಿ ಜಗ್ ಖುಷಿಗ್ ಬರ್ತೈತಿ ಇಲ್ಲಾಂದ್ರೆ ಒಬ್ಬನೇ ಎಷ್ಟಂತ ಆಡ್ಬೇಕು ಬರೀ ಹಿಂದೆ ಆಡಾಕತ್ತಾರು ರಜತ್ ಪಡಿದಾರ್ ಆಡಾಕತ್ತಾರ ವಿಲ್ ಜಾಕ್ಸನ್ ಆಡಾಕತ್ತಾರ ದಿನೇಶ್ ಕಾರ್ತಿಕ್ ಆಡಾಕತ್ತಾನ ವಿಲ್ ಯಾಕೆ ಮನ್ ಬಾಲಿಂಗ್ ಕೊಡಲಿಲ್ಲ ನೀವು ಏ ಅವ ಅಂದ್ರೆ ಒಂದ್ ಸ್ವಲ್ಪ ಒಂದ್ ಬಾಲಿಂಗ್ ಗೆ ಒಂದ್ ಮ್ಯಾಚ್ ಜಾಸ್ತಿ ರನ್ ಕೊಟ್ಟಿದ್ದಕ್ಕ ಕೊಳ್ಳಿಲ್ಲ ಅಂತ RCB ಫ್ಯಾನ್ಸ್ ಎಲ್ಲಾರು ಖುಷಿ ಆಗ್ಬೇಕು ಯಾಕಂದ್ರ ಬೌಲರ್ ಬಂದ್ 3 ಸಿಕ್ಸ್ ಹೊಡೆದಾನ ಅದು 24 ಕೋಟಿ ಅವಂಗ ಬಾಲ್ನಲ್ಲಿ ಆಲ್ರೌಂಡರ್ ಅವ್ನು ಮುಂಬೈ ಚಲ ಆಡ್ಯಾನೆ ಆಲ್ರೌಂಡರ್ ಅವ ಹೊಡೆಯೋದ್ ದೊಡ್ಡ ಮಾತಲ್ಲ ಸಿರಾಜ್ ಏನ್ ಬಾಲಿಂಗ್ ಚಲೋ ಆಗ್ತಾನೆ ಇವತ್ತು ಪಕ್ಕ ಚಲೋ ಆಗ್ತಾನ ಬಾಲಿಂಗ್ ಆದ್ರೂ ನಮ್ಗ್ ಒಂದ್ ಬೇಸರ ಅದ ರನ್ ಔಟ್ ಅಂಪೈರ್ ಒಂದ್ ಮೋಸ ಮಾಡಿದ ನಮ್ಗೆ RCB ಮ್ಯಾಚ್ ಅಂಪೈರ್ ಮಾತ್ರ ನಮ್ಮ ಅಪೋಸಿಟ್ ಟೀಮ್ ಇರ್ತಾನ ಚೆಕ್ ಮಾಡ್ತಾರಂತೆ ಎಲ್ಲಾ ಗೊತ್ತಾಗುತ್ತೆ ಚೆಕ್ ಮಾಡಿ ಇವತ್ತೇನು ಏನೇನು ಹೋಗ್ಸ್ಕೊಂಡ್ರಿ ಟೀಮ್ ಮೇಲೆ ಇವತ್ತ ಗೆಲ್ತೀವಿ ಅನ್ನೋ ಭರವಸೆ ಇಟ್ಕೊಂಡಿವಿ ಸೋತ್ರು ಮುಂದಿನ ಸಂತ್ರ ಐತಿ 60 ಸಲ ಸೋತ್ರು RCB ನಾವ್ RCB ಬಿಟ್ಕೊಡಂಗಿಲ್ಲ ಬಿಟ್ಕೊಳಂಗಿಲ್ಲ ಮತ್ ನಿಮ್ದ ಏನಾಯ್ತು ಮುಂಬೈ ಏನಾಯ್ತು ನಿಮ್ದ ನಿಮ್ದು ಹೈದರಾಬಾದ್ ಇವತ್ತೇನು ಗೆಲ್ಲತ್ ಬಿಡ ಮೊನ್ನೆ ಗೆದ್ದಾರಂತ ಇವತ್ತೇನು ವಿಲಿ ಜಾಕ್ಸ್ ಫಾರ್ಮ್ ತಗದಾನ ಚೇಸ್ ಮಾಡಕಂತ್ರು ನಮ್ ಕಡೆ ಅದಾರ ಚೇಸ್ ಮಾಸ್ಟರ್ ಅದಾನಂದ್ರ ಇನ್ನೇನ್ ಚೇಸ್ ಮಾಡೋದೇ 262 ಅದು ರೆಕಾರ್ಡ್ ಮಾಡಿದ್ವಿ ಈ ಸಲ ರೆಕಾರ್ಡ್ ಮುರಿದತ್ತಿರ್ತೀವಿ ಅಂದ್ರೆ ಈ ಸಲ ಕಪ್ ನಮ್ದೆ SRH ನಮ್ದ್ ಮುರ್ದಾರ ಅವ್ರ ಮುರ ಮಟ್ಟ ನಮಗೂ ಸಮಾಧಾನ ಆಗಲ್ಲ ಅವ್ರ ವಿರುದ್ಧ ಹೊಡೆದು ಅವ್ರದ್ದು ರೆಕಾರ್ಡ್ ಮುರಿತೀವಿ ಆಯ್ತು ಇವತ್ತು ನೋಡೋಣ ಯಾರ್ದಾಗುತ್ತೆ ನಿಮ್ದಾಗತ್ತೆ ಹೈದರಾಬಾದ್ ಆಗುತ್ತೆ ನೋಡೋಣ ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮೊದಲ ಪ್ರಯತ್ನ. ಹಿಂಗೆ ಪ್ರತಿದಿನ ವಿಡಿಯೋ ಬರ್ತಾ ಇರ್ತೇವೆ. ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.